ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲ ಸೌಜನ್ಯ ಹೊರಟು ಕಿಸಿ ಕೋ ಮತ್ ಛೋಡ್ನಾ, ಐ ವಾಂಟ್ ಟು ಲೀವ್ ಹೇಳೇ ಸತ್ತಿದ್ದಾರೆ. ಅದು ಇವತ್ತು ಜನಸ್ವರೂಪಿಯಾಗಿ ಇವತ್ತು ಯೂಟ್ಯೂಬ್ ಮಾಧ್ಯಮಗಳು ಎದ್ದು ನಿಂತಿವೆ. ಅತ್ಯಾಚಾರ ಮುಕ್ತ ಕರ್ನಾಟಕ, ಅತ್ಯಾಚಾರ ಮುಕ್ತ ಬರ ಭಾರತ, ಅತ್ಯಾಚಾರ ಮುಕ್ತ ವಿಶ್ವ. ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ ಶಿರಾಸಾಂ ನಮಾಮಿ. ಸಾಮಾಜಿಕ ಹೋರಾಟಗಾರರಿಗೂ ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಊತಿಟ್ಟ ಶವಗಳ ಬಗ್ಗೆ ಮತ್ತು ಹೆಣ ಸಾಗಾಣಿಕೆಯ ಬಗ್ಗೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಯೂಟ್ಯೂಬಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಧರ್ಮಸ್ಥಳ ಸಂಘದ ಬಗ್ಗೆ, ಸೌಜನ್ಯ ಕೇಸಿನ ಬಗ್ಗೆ, ಇದನ್ನು ಬಿಟ್ಟರೆ ಬೇರೆ ಯಾವುದು ಮಾತಾಡೋದು ಕಮ್ಮಿ. ನೋಡಿ ಸ್ನೇಹಿತರೆ, ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಂದರೆ, ಧರ್ಮಸ್ಥಳದ ಈಗೇನು SIT ತನಿಖೆ ವರದಿ ಕೊಟ್ಟಿದೆಯಲ್ಲ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ವರದಿಯಲ್ಲಿ ದೂರುದಾರರನ್ನೇ ಅಪರಾಧಿಗಳನ್ನಾಗಿ ಮಾಡಿ ಅವರನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸುವ ಉದ್ದೇಶದಿಂದ ಮಾಡಿರುತ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹೇಗಾದರೂ ಮಾಡಿ ಸೌಜನ್ಯ ಹೋರಾಟಗಾರರನ್ನು ಹತ್ತಿಕ್ಕಬೇಕು, ಇವರನ್ನು ಮೂಲೆಗುಂಪು ಮಾಡಬೇಕು, ಇಲ್ಲೇನು ನಡೆದೇ ಇಲ್ಲ ಎಂಬುವ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ದೆಹಲಿಯ ನಿರ್ಭಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸೌಜನ್ಯಳಿಗೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ನಿರ್ಭಯ ಕೇಸ್ನಲ್ಲಿ ಬಡವರಿದ್ದರು. ಅಂದರೆ ರೇಪ್ ಮಾಡಿ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬಡವರಿದ್ದರು. ಆದರೆ ಸೌಜನ್ಯ ಪ್ರಕರಣದಲ್ಲಿ ಆಗಿಲ್ಲ. ಇಲ್ಲಿ ಶ್ರೀಮಂತ ವ್ಯಕ್ತಿಗಳ ಕೈವಾಡ ಇದೆ. ಅದು ಧರ್ಮಸ್ಥಳದ ದಣಿಗಳ ಮಕ್ಕಳು ಇರಬಹುದು ಎಂಬುದು ನಮಗೆ ಬಲವಾದ ಅನುಮಾನವಿದೆ. ಅಕಸ್ಮಾತ್ ಬೇರೆ ಯಾರೇ ಇದ್ದಿದ್ರೆ, ನಾವೇ ಹೋರಾಟಗಾರರು ಅಕಸ್ಮಾತ್ ಸಾಮಾನ್ಯ ಮನುಷ್ಯರಿದ್ದರೆ ಇಷ್ಟೊತ್ತಿಗೆ ಜೀವಾವಧಿ ಶಿಕ್ಷೆನೋ ಗಲ್ಲು ಶಿಕ್ಷೆನೋ ಏನೋ ಒಂದು ಮಾಡಿಬಿಡೋರು. ಬಟ್ ಇಲ್ಲಿ ದೊಡ್ಡ ಫ್ಯಾಮಿಲಿಯ ಮಕ್ಕಳು ಇರಬಹುದು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗೆಯೇ ಅವ್ರನ್ನ ತಪ್ಪಿಸುವಂಥ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಉದಾಹರಣೆಗೆ, ಈಗ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೇನೋ ವರದಿ ಇದೆಯಲ್ಲಪ್ಪ, ಪಂಚಾಯತಿಯಲ್ಲಿ ವರದಿದೆ, ಪೊಲೀಸ್ ಸ್ಟೇಷನಲ್ಲಿ ವರದಿ ಇದೆ. ಆ ರಿಪೋರ್ಟ್ ಪ್ರಕಾರ ಎಲ್ಲಿದೆ ತನಿಖೆ? ಮಾಡದೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ಸಮೇತ ಹೀಗೆ ಆಗಿದ್ದು. ಏನಾದರೂ ಮಾಡಿ ದಿಕ್ಕು ತಪ್ಪಿಸ್ಬೇಕು, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಬೇಕು, ಒಂದೇ ಉದ್ದೇಶ ನಮ್ಮ ರಾಜಕೀಯ ಪಕ್ಷದವರಿಗೆ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ. ಇದಂತೂ ಗೊತ್ತಾಗುತ್ತೆ. ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ವೀರಣ್ಣಗೌಡರು ಅಂತೇಳಿ ಸಾಮಾಜಿಕ ಹೋರಾಟಗಾರರು ಸೌಜನ್ಯ ಕೇಸಿನ ಬಗ್ಗೆ ಮತ್ತು ನಿರ್ಭಯ ಕೇಸಿನ ಬಗ್ಗೆ ಅಲ್ಲೇನಾಯಿತು, ಇಲ್ಲೇ ಯಾಕಾಗಲಿಲ್ಲ, ಅದ್ರ ಬಗ್ಗೆ ನಿಮಗೆ ಅರ್ಥ ಆಗಂಗೆ ಹೇಳ್ತಾ ಇದ್ದಾರೆ. ಫುಲ್ ಕ್ಲಾರಿಫಿಕೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ಬೋದು. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೀರಣ್ಣಗೌಡರು ಧರ್ಮಸ್ಥಳದ ಸೌಜನ್ಯ ಕೇಸಿಗೆ ಮತ್ತು ದೆಹಲಿಯ ನಿರ್ಭಯ ಕೇಸಿನ ಬಗ್ಗೆ ಸಂಪೂರ್ಣ ವಿವರ ಇದರಲ್ಲಿ ಸಿಗಬಹುದು ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ. ಷಡ್ಯಂತ್ರ ಮಾಡಿದ್ಯಾರು, ಅತ್ಯಾಚಾರಿಗಳನ್ನು ತಪ್ಪಿಸಿದ್ದು ಯಾರು ಎಂಬುದು ಈ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ವಿಡಿಯೋವನ್ನು ನೋಡಿ. ಬಂಧುಗಳೇ ನಮಸ್ಕಾರ, ನಾನು ವೀರಣ್ಣಗೌಡ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಈ ದಿವಸ ನಾವು ದೆಹಲಿಯ ನಿರ್ಭಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಮತ್ತು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣ, ಈ ಎರಡೂ ಪ್ರಕರಣಗಳ ತುಲನಾತ್ಮಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡಿಯ ಪ್ರಮುಖ ಅಂಶಗಳನ್ನು ಮಾತ್ರ ನಾನು ನಿಮಗೂ ತಿಳಿಸ್ತಾ ಹೋಗ್ತೇನೆ. ಇದರಲ್ಲಿ ಏನು ಈ ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣ ಏನಿದೆ, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೀಠಿಕೆ, ಘಟನೆ, ತನಿಖೆ ಮತ್ತು ಇನ್ವೆಸ್ಟಿಗೇಷನ್ ಮತ್ತು ಟ್ರಯಲ್ ಪಾರ್ಟು ಮತ್ತು ಶಿಕ್ಷೆಗೆ ಒಳಪಡತಕ್ಕಂತಹ ಪ್ರಮುಖ ಅಂಶಗಳು ಮತ್ತು ಇದಕ್ಕೆ ಸ್ಫೂರ್ತಿ ಯಾರೆಲ್ಲ ಇದ್ರು ಮತ್ತು ಯಾರೆಲ್ಲ ಇಲ್ಲ ಎನ್ನುವಂತಹದ್ದು, ತದನಂತರವಾಗಿ ಶಿಕ್ಷೆ ಏನಾಯಿತು ಎನ್ನುವಂತಹ ವಿಚಾರ, ಕೊನೆಯದಾಗಿ ಉಪಸಂಹಾರ. ಇದಿಷ್ಟೂ ಘಟನೆಗಳನ್ನ ಈ ನಿರ್ಭಯ ಪ್ರಕರಣ, ದೆಹಲಿಯ ನಿರ್ಭಯ ಪ್ರಕರಣ ಮತ್ತು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಎರಡೂ ತುಲನಾತ್ಮಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡಿಯನ್ನ ನಾನು ಹೇಳ್ತಾ ಹೋಗ್ತೇನೆ.
ಮೊದಲನೇದಾಗಿ ಪೀಠಿಕೆ ಎನ್ನುವಂತಹದ್ದು ಒಂದನೇದಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೋಸ್ಕರಾಗಿನ ಮತ್ತು ಸುಭಿಕ್ಷವನ್ನ ಕಾಪಾಡಬೇಕು ಅಂತಂದ್ರೆ ಅಪರಾಧವನ್ನ ಮೊದಲು ತಡೆಗಟ್ಟಬೇಕಾದಂತಹದ್ದು ಕಾನೂನಿನ ಕರ್ತವ್ಯ ಆಗಿದೆ. ಮೊದಲನೇದಾಗಿ ಅಪರಾಧವನ್ನ ತಡೆಗಟ್ಟಬೇಕು. ನಂತರದ ಎರಡನೇ ವಿಚಾರ ಏನು ಅಂತಂದ್ರೆ ಅಪರಾಧವನ್ನ ಪತ್ತೆ ಹಚ್ಚುವುದು ಎನ್ನುವಂತಹದ್ದು. ಇಲ್ಲಿ ಬಡವರು ಶ್ರೀಮಂತರು ಎನ್ನುವಂತಹದ್ದು ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಬಡವನಿಗೆ ಒಂದು ಕಾನೂನು ಮತ್ತು ಶ್ರೀಮಂತನಿಗೆ ಒಂದು ಕಾನೂನು. ಈ ಎರಡೂ ಕಣ್ಣುಗಳು ಏನಿದ್ದಾವೆ, ಎರಡೂ ಕಣ್ಣುಗಳು ಕೂಡ ಇಂಪಾರ್ಟೆಂಟು, ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜನಾಗಿರ್ತಕ್ಕಂಥವನು ಈ ಎರಡೂ ಕಣ್ಣುಗಳನ್ನ ಕಾಪಾಡಲೇಬೇಕಾದಂತಹದ್ದು ಅವರ ಕರ್ತವ್ಯ ಆಗಿದೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತು ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವಂತಾದ್ರೆ ಅನಾಗರಿಕತೆ, ಅಸಂಸ್ಕೃತಿ, ಅಧರ್ಮ ಉತ್ಖನನ ಆಗುತ್ತೆ. ಇದು ಸಮಾಜ ಅವನತಿಯತ್ತ ಹೋಗುತ್ತೆ ಎನ್ನುವಂತಹ ಪೀಠಿಕೆಯನ್ನ ನಾನು ಇಲ್ಲಿ ಹೇಳಬಯಸ್ತೇನೆ. ತದನಂತರವಾಗಿ ನಾವು ಘಟನೆಗೆ ಹೋಗೋದಾದ್ರೆ ಈ ನಿರ್ಭಯ ಪ್ರಕರಣ ಏನಿದೆ, ನಿರ್ಭಯ ಪ್ರಕರಣ ಈಕೆಯ ಒರಿಜಿನಲ್ ಹೆಸರು ಜ್ಯೋತಿ ಸಿಂಗ್ ಅಂತೇಳಿ. ನಿರ್ಭಯ ಪ್ರಕರಣ ನಡೆದಿದ್ದು ಡಿಸೆಂಬರ್ 16, 2012ರಂದು. ಡಿಸೆಂಬರ್ 16, 2012ರಂದು ನಿರ್ಭಯ ಜ್ಯೋತಿ ಸಿಂಗ್ ಏನಿದ್ದಾಳೆ ಅವರ ಸ್ನೇಹಿತನ ಜೊತೆಗೆ ಲೈಫ್ ಆಫ್ ಸ್ಪೈ ಸಿನಿಮಾ ನೋಡೋಕೆ ಹೋಗಿರ್ತಾಳೆ. ಸಿನಿಮಾವನ್ನ ನೋಡಿ ತದನಂತರವಾಗಿ ಮನೆಗೆ ಬರುವಂತಹ ಸಮಯದಲ್ಲಿ ಮುನ್ರಿಕಾ ಬಸ್ ಸ್ಟಾಪ್ ಹತ್ರ ಬಸ್ ಅನ್ನು ಹತ್ತುತ್ತಾಳೆ. ಅದು ಶಾಲಾ ಬಸ್ ಆಗಿರುತ್ತೆ. ಆ ಬಸ್ಸಿನಲ್ಲಿ 6 ಜನ ಕಾಮುಕರು ಅತ್ಯಾಚಾರಿಗಳು ಆ ನಿರ್ಭಯಾಳನ್ನ ಭೀಕರವಾಗಿ ಅತ್ಯಾಚಾರ ಮಾಡಿ ಗಂಭೀರ ಸ್ವರೂಪದ ಗಾಯಗಳನ್ನು ಮಾಡಿರ್ತಾರೆ. ತದನಂತರ ಮರ್ಮಾಂಗದಲ್ಲಿ ಅಂದ್ರೆ ಜನಾನಾಂಗದಲ್ಲಿ ಒಂದು ರಾಡನ್ನ ಹಾಕಿ ಅವಳನ್ನ ಹತ್ಯೆ ಮಾಡಲಾಗಿರುತ್ತೆ ಎನ್ನುವಂತಹದ್ದು ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ವರದಿ ಆಗಿರ್ತಕ್ಕಂಥದ್ದು. ಇದೇ ಸೌಜನ್ಯ ಪ್ರಕರಣದಲ್ಲಿ ಕೂಡ ಸೌಜನ್ಯ ಏನಿದ್ದಾಳೆ, ಧರ್ಮಸ್ಥಳದ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು ಏನಿದ್ದಾಳೆ, ಈಕೆ ಕೂಡಗಿನ ಪ್ರಕರಣ ಆಗಿದ್ದು ಅಕ್ಟೋಬರ್ 9, 2012ರಂದು. ಅಂದ್ರೆ ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣ ಈ ಎರಡೂ ಪ್ರಕರಣಕ್ಕೆ 2 ತಿಂಗಳ ಹಿಂದೆಯಷ್ಟೇ ಬಾಕಿ ಇರುವಂತಹದ್ದು. ಈ ಸೌಜನ್ಯ ಪ್ರಕರಣದ್ದು ಏನಿದೆ, ಅಕ್ಟೋಬರ್ 9 ಸಂಜೆ ಕಾಣೆ ಆಗ್ತಾಳೆ, ಮಿಸ್ಸಿಂಗ್ ಆಗ್ತಾಳೆ, ಅಂದರೆ ಕಿಡ್ನಾಪ್ ಆಗ್ತಾಳೆ. ತದನಂತರ ಅತ್ಯಾಚಾರ ಆಗುತ್ತೆ. ಆಕೆಗೆ ಏನಿದ್ದಾರೆ ಆ ಅತ್ಯಾಚಾರಿ ಕಾಮುಕರು ಏನಿದ್ದಾರೆ ಅವಳನ್ನ ಭೀಕರವಾಗಿ ಅತ್ಯಾಚಾರ ಮಾಡಿ ಆಕೆಗೆ ಗಂಭೀರ ಸ್ವರೂಪದ ಗಾಯಗಳನ್ನು ಕೂಡ ಮಾಡಿರ್ತಾರೆ. ಕಲ್ಲಿನಿಂದ ಮರ್ಮಾಂಗವನ್ನ ಜಜ್ಜಿ 6 ಇಂಚು ಒಳಗಡೆ ಮರ್ಮಾಂಗದ ಒಳಗೆ ಮಣ್ಣನ್ನು ಹಾಕಿ ಅವಳನ್ನ ಹತ್ಯೆ ಮಾಡಲಾಗಿರುತ್ತೆ. ಅಕ್ಟೋಬರ್ 9, 2012ರಂದು 2 ತಿಂಗಳ ಹಿಂದೆಯಷ್ಟೇ ಬಾಕಿ ಇರುವಂತದ್ದು. ತದನಂತರವಾಗಿ ಆಕೆಯನ್ನ ನಿರ್ಭಯಾಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಹಿಪಾಲ್ಪುರ ಫ್ಲೈ ಓವರ್ ಏನಿದೆ, ಮಹಿಪಾಲ್ಪುರ ಫ್ಲೈ ಓವರ್ ರಸ್ತೆಯ ಆಚೆಗೆ ನಿರ್ಭಯಾಳನ್ನ ಎಸೆಯಲಾಗುತ್ತೆ. ಡಿಸೆಂಬರ್ 16, 2012ರಂದು ಎಸೆದು ಹೋಗ್ತಾರೆ ಎನ್ನುವಂತಹದ್ದು. ಅಲ್ಲಿಯ ಪೊಲೀಸರು ಏನಿದ್ದಾರೆ ಅವ್ರನ್ನ 48 ಗಂಟೆಯ ಒಳಗಡೆನೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾರು 6 ಜನ ಆರೋಪಿಗಳನ್ನು 48 ಗಂಟೆಯ ಒಳಗಡೆನೆ ಅರೆಸ್ಟ್ ಮಾಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ಅರೆಸ್ಟ್ ಮಾಡಲೇ ಇಲ್ಲ. ಯಾವುದೋ ಒಬ್ಬ ಅಮಾಯಕನನ್ನ, ಸಂತೋಷ್ ರಾವ್ ಅಮಾಯಕನನ್ನ ಕೊಲೆಯಾದ ಮರುದಿನ 1 ದಿನದ ನಂತರ ಕಟಕಟೆಯಲ್ಲಿ ನಿಲ್ಲಿಸುವಂತ ಕೆಲಸ ಆಗುತ್ತೆ. ಇದಿಷ್ಟು ನಿರ್ಭಯ ಪ್ರಕರಣ ಮತ್ತು ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಈ ಎರಡೂ ಪ್ರಕರಣದ ಘಟನೆಯನ್ನ ನಾನು ಈಗ ವಿವರಿಸಿದ್ದೇನೆ. ನಂತರ ತನಿಖೆಯನ್ನ ನಾವು ನೋಡ್ತಾ ಹೋದ್ರೆ ಸಿಸಿಟಿವಿ ಕ್ಯಾಮೆರಾ ಎನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ನಿರ್ಭಯ ಪ್ರಕರಣದಲ್ಲಿ ಒಬ್ಬ ಎಎಸ್ಐ ಏನಿದ್ದಾರೆ 100 ಸಿಸಿಟಿವಿ ಕ್ಯಾಮೆರಾಗಳನ್ನ ಪತ್ತೆ ಹಚ್ತಾರೆ. 100 ಸಿಸಿಟಿವಿಗಳನ್ನ ಪತ್ತೆ ಹಚ್ಚಿ ಆ 100 ಸಿಸಿಟಿವಿ ಫೂಟೇಜ್ಗಳನ್ನ ಚೆಕ್ ಮಾಡ್ತಾರೆ. ತದನಂತರದಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ಅಂದ್ರೆ ಮಲಾಯಿ ಮಂದಿರದ ಸಿಸಿಟಿವಿ ಫೋಟೇಜ್ ಅಲ್ಲಿ ಒಂದು ಬಸ್ಸು ಫ್ಲೈ ಓವರ್ ಮೇಲೆ ಪದೇ ರಿಟರ್ನ್ ಸುತ್ತುವರಿತಾ ಇರುತ್ತೆ. ಅದು ಕೂಡ ಶಾಲಾ ಬಸ್.
ಬಿಳಿ ಬಣ್ಣದ ಶಾಲಾ ಬಸ್ಸು ಸುತ್ತುವರಿತಾನೆ ಇರುತ್ತೆ. ಹಾಗಾಗಿ ಎಎಸ್ಐಗೆ ಅನುಮಾನ ಬರುತ್ತೆ, ಅದು ನಡು ರಾತ್ರಿಯಲ್ಲಿ ಒಂದು ಶಾಲಾ ಬಸ್ಸು ಮೂರು ಸುತ್ತು ಹೊಡಿತಾ ಇದೆ ಅಂತೇಳಿ ಅವರನ್ನ ಆ ಬಸ್ ಅನ್ನ ಕಂಡು ಹಿಡಿತಾರೆ, ಅತ್ಯಾಚಾರಿಗಳನ್ನ ಕಂಡು ಹಿಡಿತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಕಣ್ಣೆದುರೇ ಎರಡೆರಡು ಸಿಸಿಟಿವಿ ಕ್ಯಾಮೆರಾಗಳಿದ್ದು, ಸೌಜನ್ಯ ಪ್ರಕರಣದಲ್ಲಿ ಕಣ್ಣೆದುರೇ ಎರಡೆರಡು ಸಿಸಿಟಿವಿ ಕ್ಯಾಮೆರಾಗಳಿದ್ದು ಹುಡುಕಾಡುವಂತಹ ಅವಶ್ಯಕತೆನೇ ಇದ್ದಿರಲಿಲ್ಲ. ಸೌಜನ್ಯ ನಡೆದು ಹೋಗಿರ್ತಕ್ಕಂತಹ ದಾರಿ ಏನಿದೆ, ಶಾಂತಿವನದಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ಇತ್ತು. ಶಾಂತಿವನದ ಎದುರುಗಡು ಆ ಪ್ರಭಾವಿಗಳು ತಾವೇ ಕಟ್ಟಿಸಿರ್ತಕ್ಕಂತಹ 360 ಡಿಗ್ರಿ ಪ್ಯಾನಾಸೋನಿಕ್ ಕ್ಯಾಮೆರಾ, ರೊಟೇಟ್ ಆಗತಕ್ಕಂತಹ ಪ್ಯಾನಾಸೋನಿಕ್ ಕ್ಯಾಮೆರಾ ಇತ್ತು. ಅವುಗಳನ್ನ ಪೊಲೀಸರು ತನಿಖೆಯನ್ನ ಮಾಡಲೇ ಇಲ್ಲ, ನೋಡಲೇ ಇಲ್ಲ. ನೋಡಿದ್ರು ಕೂಡ ಅದನ್ನ ಕಡೆಗಣಿಸಿದ್ರು ಎನ್ನುವಂತಹದ್ದು ಗೊತ್ತಾಗ್ತಾ ಹೋಗುತ್ತೆ ಎನ್ನುವಂತಹದ್ದು. ತದನಂತರವಾಗಿ ಆ ಎಎಸ್ಐ ನಿರ್ಭಯ ಪ್ರಕರಣದಲ್ಲಿ ಎಎಸ್ಐ ಏನಿದ್ದಾನೆ ಆತ ಫೂಟೇಜ್ ಅನ್ನ ಕಂಡು ಹಿಡಿದು ಅದರಲ್ಲಿ ಬಸ್ ಅನ್ನ ಕಂಡು ಹಿಡಿದು ಆ 6 ಜನ ಅತ್ಯಾಚಾರಿಗಳನ್ನ ಕಂಡು ಹಿಡಿದಕ್ಕೆ ಆತನಿಗೆ ಪ್ರಶಸ್ತಿ ಕೂಡ ಸಿಗುತ್ತೆ. ಆಗ ನಿರ್ಭಯ ಏನಿದೆ, ನಿರ್ಭಯಳನ್ನ ವಿಶೇಷವಾದಂತಹ ಒಂದು ಫ್ಲೈಟ್ ವಿಶೇಷವಾದಂತಹ ಒಂದು ಫ್ಲೈಟ್ ಮುಖಾಂತರ ಆಕೆಯನ್ನ ಸಿಂಗಾಪುರ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ನಿರ್ಭಯ ಜ್ಯೋತಿ ಸಿಂಗ್ ಏನಿದ್ದಾಳೆ, ಇನ್ನೇನು ಕೊನೆಯುಸಿರು ಎಳೆಯುವಂತಹ ಸಂದರ್ಭದಲ್ಲಿ ನಿರ್ಭಯ ಜ್ಯೋತಿ ಸಿಂಗ್ ಅನ್ನ ವಿಶೇಷವಾದಂತಹ ಫ್ಲೈಟ್ ಅಲ್ಲಿ ಸಿಂಗಾಪುರಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗುತ್ತೆ. ಆದರೆ ನಿರ್ಭಯ ತನ್ನ ಕೊನೆಯುಸಿರನ್ನ ಡಿಸೆಂಬರ್ 29, 2012 ತನ್ನ ಕೊನೆಯುಸಿರನ್ನ ಎಳಿತಾಳೆ ನಿರ್ಭಯ. ನಡು ರಾತ್ರಿ 2:15 ಕೊನೆಯುಸಿರನ್ನ ಎಳಿತಾಳೆ. ಸೌಜನ್ಯ ಪ್ರಕರಣವೂ ಕೂಡ ಅಷ್ಟೇ. ಮಿನಿಮಮ್ ಅಕ್ಟೋಬರ್ 9 ಏನು ಆಕೆ ಕಿಡ್ನಾಪ್ ಆಗ್ತಾಳೆ, ಅಕ್ಟೋಬರ್ 10 ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಆಕೆ ಕೂಡ ನಡು ರಾತ್ರಿ 2 to 4 ಅಂತೇಳಿ ವರದಿ ಆಗಿದೆ. 2 ರಿಂದ 4 ಗಂಟೆ ಅದೇ ಸಮಯದಲ್ಲಿ ಸೌಜನ್ಯ ಕೂಡ ಸತ್ತಿರ್ತಕ್ಕಂಥದ್ದು. ಶಿಕ್ಷೆಗೆ ಇಲ್ಲಿ ಪ್ರಮುಖ ಅಂಶಗಳು ಏನು ಅಂತಂದ್ರೆ 2 ಬರ್ತವೆ. ಅದರಲ್ಲಿ ಒಂದು ವೆಜಿನಲ್ ಸ್ವಾಬ್ ಮತ್ತು ಇನ್ನೊಂದು ಅಡಂಟಾಲಜಿ ಎನ್ನುವಂಥದ್ದು. ಅಲ್ಲಿಯ ದೆಹಲಿಯ ಪೊಲೀಸರು ಏನಿದ್ದಾರೆ, ಛಾಯಾ ಸಿಂಗ್, ಡಿಸಿಪಿ ಛಾಯಾ ಸಿಂಗ್ IPS ಅವರ ನೇತೃತ್ವದಲ್ಲಿ ಅವ್ರು ಏನ್ ಮಾಡ್ತಾರೆ, ತನಿಖೆಯನ್ನ ಒಳಗೊಂಡಿರ್ತಾರೆ. ಅದರಲ್ಲಿ ವಿತಿನ್ 24 ಅವರ್ಸ್ ಒಳಗಡೆ, 24 ಗಂಟೆಯ ಒಳಗಡೆ ವೆಜಿನಲ್ ಸ್ವಾಬ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ತದನಂತರವಾಗಿ DNA ಟೆಕ್ನಾಲಜಿ, DNA ಅನಲೈಸಿಸ್ ಮುಖಾಂತರ ಎಲ್ಲೆಲ್ಲಿ ಮುಟ್ಟಿರ್ತಾರೆ ಅವೆಲ್ಲವನ್ನು ಆ ಕಂಟೆಂಟ್ ಲಿಂಕ್ಡ್ ಡಾಕ್ಯುಮೆಂಟ್ ಇರತಕ್ಕಂತಹ ಎಲ್ಲಾ ತರದಂತಹ DNA ಪತ್ತೆ ಹಚ್ಚಿ ಇವರೇ ಅಪರಾಧಿಗಳು ಅಂತೇಳಿ ಕಂಡು ಹಿಡಿತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ವೆಜಿನಲ್ ಸ್ವಾಬ್ ಅನ್ನ 3 ದಿವಸದ ಒಳಗಡೆ ಏನ್ ಕಲೆಕ್ಟ್ ಮಾಡಿ ಅದನ್ನ FSL ರಿಪೋರ್ಟ್ಗೆ ಕಳಿಸಬೇಕಾಗಿತ್ತು. ಸೌಜನ್ಯ ಪ್ರಕರಣದಲ್ಲಿ ಈ ರೀತಿ ಆಗ್ಲಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಬೇಕು ಅಂತಾನೆ 13 ದಿವಸಗಳ ಕಾಲ ವೆಜಿನಲ್ ಸ್ವಾಬ್ ಅನ್ನ ಹಾಗೆ ಇಡುತ್ತಾರೆ. ಅದು ಫಂಗಸ್ ಬರೋವರೆಗೂ ಹಾಗೆ ಇಡುತ್ತಾರೆ. ಫಂಗಸ್ ಅಟ್ಯಾಕ್ ಆಗಿ ಅದು ವೆಜಿನಲ್ ಸ್ವಾಬ್ ಹಾಳಾದ ನಂತರ ಮಡಿವಾಳ FSLಗೆ ಆ ರಿಪೋರ್ಟ್ ಅನ್ನ ಕಳಿಸ್ತಾರೆ. ಯಾಕು ಅಂತಂದ್ರೆ ನಿಜವಾದ ಅತ್ಯಾಚಾರಿಗಳನ್ನ ಕಾಪಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದ್ದು, ನಿಜವಾದ ಅತ್ಯಾಚಾರಿಗಳನ್ನ ಕಾಪಾಡೋದಕ್ಕೋಸ್ಕರಾಗಿನೇ ವೆಜಿನಲ್ ಸ್ವಾಬ್ ಅನ್ನ 13 ದಿವಸಗಟ್ಟಲೆ ಸ್ಟೇಷನ್ ಅಲ್ಲಿ ಇಟ್ಟುಕೊಂಡು ತದನಂತರವಾಗಿ FSL ರಿಪೋರ್ಟ್ಗೆ ಕಳಿಸ್ತಾರೆ. ಇದು ನಿರ್ಭಯ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು. ತದನಂತರವಾಗಿ ಇನ್ನೊಂದು ಗಮನಿಸಬೇಕಾದಂತಹ ಅಂಶ, ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ ಅಡಂಟಾಲಜಿ ಅಂತೇಳಿ. ಅಡಂಟಾಲಜಿ ಅಂತಂದ್ರೆ ಹಲ್ಲಿನ ಗುರುತುಗಳು ಎನ್ನುವಂತಹದ್ದು. ಈ ಹಲ್ಲಿನ ಗುರುತುಗಳ ಮುಖಾಂತರ ಏನು ನಿರ್ಭಯ ಪ್ರಕರಣದಲ್ಲಿ ಜ್ಯೋತಿ ಸಿಂಗ್ ಏನಿದ್ದಾರೆ, ಆ ಜ್ಯೋತಿ ಸಿಂಗ್ಗೆ ಏನು ಹಲ್ಲಿನ ಕಚ್ಚಿದ ಗುರುತುಗಳು, ದೇಹದ ಮೇಲೆ ಆಗಿರ್ತಕ್ಕಂತಹ ಗುರುತುಗಳು ಏನಿದ್ದಾವೆ ಆ ಪರೀಕ್ಷೆಯನ್ನ ಮಾಡ್ತಾರೆ ಅಲ್ಲಿಯ ಪೊಲೀಸರು. ಅದನ್ನ ಪತ್ತೆ ಹಚ್ಚಿ ಇವರೇ ಅಪರಾಧಿಗಳು ಅನ್ನುವಂತಹದ್ದನ್ನ ಕಂಡುಹಿಡಿತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ದೇಹದ ಮೇಲೆ ಕಚ್ಚಿದ ಗುರುತುಗಳು ಇದ್ರೂ ಕೂಡ, ಹಲ್ಲೆಗಳು ಆಗಿದ್ರು, ಗಾಯಗಳಾಗಿದ್ರು ಕೂಡ ಈ ತರದಂತಹ ಯಾವುದೇ ಟೆಕ್ನಾಲಜಿಯನ್ನ ಬಳಸೋದಿಲ್ಲ. ಸೌಜನ್ಯ ಮತ್ತು ನಿರ್ಭಯ ಪ್ರಕರಣ ಆಗಿದ್ದು 2012ರಲ್ಲಿ, ಅದೇ ವರ್ಷದಲ್ಲಿ ಆ ಟೆಕ್ನಾಲಜಿ ದೆಹಲಿಯಲ್ಲೂ ಕೂಡ ಇತ್ತು, ಧರ್ಮಸ್ಥಳದಲ್ಲಿ ಕೂಡ ಇತ್ತು. ಇಡೀ ಭಾರತದಲ್ಲಿ ಆ DNA ಅನಲೈಸಿಸ್, DNA ಟೆಕ್ನಾಲಜಿ, ಎಲ್ಲಾ ತರದಂತಹ ಟೆಕ್ನಾಲಜಿ ಇತ್ತು. ಅದಕ್ಕೋಸ್ಕರ ಇನ್ನು ನಾವು ತುಲನಾತ್ಮಕ ಅಧ್ಯಯನ ಮಾಡ್ತಾ ಇರುವಂತಹದ್ದು.
2 ತಿಂಗಳ ಹಿಂದೆ ಅಷ್ಟೇ ಆಗಿರುವಂತಹದ್ದು. ಆದ್ರೆ ನಿರ್ಭಯ ಪ್ರಕರಣದಲ್ಲಿ ಅಡಂಟಾಲಜಿ ಪರೀಕ್ಷೆಯನ್ನ ಒಳಪಡಿಸ್ತಾರೆ, ಸೌಜನ್ಯ ಪ್ರಕರಣದಲ್ಲಿ ಅಡಂಟಾಲಜಿ ಪರೀಕ್ಷೆಯನ್ನ ಒಳಪಡಿಸೋದಿಲ್ಲ. ಅಲ್ಲಿಯ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಮಂಗಳೂರಿನ ಪೊಲೀಸರು, ಸಿಐಡಿ ಅಧಿಕಾರಿಗಳು, IPS ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾರೆ, ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾ ಹೋಗ್ತಾರೆ ಎನ್ನುವಂತದ್ದು. ಈ 2 ಪ್ರಮುಖ ಅಂಶಗಳು ಏನಿದ್ದಾವೆ, ವೆಜಿನಲ್ ಸ್ವಾಬ್ ಮತ್ತು ಅಡಂಟಾಲಜಿ ಎನ್ನುವಂತದ್ದು, ಈ 2 ಅಂಶಗಳನ್ನ ಇಟ್ಟುಕೊಂಡೇ ಆ ನಿರಪರಾಧ ಯಾರು ಅಪರಾಧಿಗಳಿಗೆ ನಿರ್ಭಯ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆ ಆಗುವಂತದ್ದು. ಇನ್ನು ಈ ಇನ್ವೆಸ್ಟಿಗೇಷನ್ ಮತ್ತು ಟ್ರಯಲ್ ರಿಪೋರ್ಟ್ ಅಲ್ಲಿ ಅಲಿಬಿಯನ್ನು ಹೇಳ್ತಾರೆ. ಈ 6 ಮಂದಿ ಯಾರು ನಿರ್ಭಯ ಪ್ರಕರಣದಲ್ಲಿ ಅತ್ಯಾಚಾರಿ ಕೊಲೆಗಡುಕರು, ಈ 6 ಮಂದಿ ಯಾರು ಅನ್ನುವಂತದ್ದನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಈ ಪ್ರಕರಣದಲ್ಲಿ ರಾಮ್ ಸಿಂಗ್ ಎನ್ನುವಂತವರು ಒಬ್ಬ ಮೊದಲನೇ ಆರೋಪಿ. ಒಂದು ರಾಮ್ ಸಿಂಗ್, ಮುಖೇಶ್, ಪವನ್ ಗುಪ್ತಾ, ವಿನಯ್ ಶರ್ಮಾ, ಅಕ್ಷಯ್ ಠಾಕೂರ್, ಇನ್ನೊಬ್ಬ ಪ್ರಮುಖ ಆರೋಪಿ ರಾಜು ಅಂತೇಳಿ, ಅವನನ್ನ ಜುನಾಯಿಲ್ ಅಂತೇಳಿ ಕರೀತಾರೆ. ಈ ರಾಜು ಏನಿದ್ದಾನೆ ಇವನನ್ನ ನಾಬಾಲಿಕ್ ಮೈನರ್ ಅಂತೇಳಿ ಕರೀತಾರೆ. ಇವನು ಬಾಲಕ ಆಗಿದ್ದ, ಇವನು ಕೂಡ ಪ್ರಮುಖ ಇದ್ದಾನೆ. ಇವನ ಬಗ್ಗೆ ನಾನು ಆಮೇಲೆ ತಿಳಿಸ್ತೀನಿ, ಇವನ ಬಗ್ಗೆ ಇನ್ನಷ್ಟು ಸಾಕಷ್ಟು ತಿಳಿಸೋದಿದೆ. ಈ ರಾಜು ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ. ಈ ಇನ್ವೆಸ್ಟಿಗೇಷನ್ ಮತ್ತು ಟ್ರಯಲ್ ರಿಪೋರ್ಟ್ ಅಲ್ಲಿ ಏನಿದ್ದಾರೆ, ಈ ಅಲಿಬಿ ಅಂತ ಹೇಳಿ ಹೇಳ್ತಾರೆ, ALIBI ಅಲಿಬಿ ಅಂತ ಹೇಳಿ ಹೇಳ್ತಾರೆ. ಅಲಿಬಿ ಅಂತಂದ್ರೆ ನಾನು ಆ ಸ್ಥಳದಲ್ಲಿ ಇದ್ದಿಲ್ಲ ಅಂತೇಳಿ, ನಾನು ಆ ಸ್ಥಳದಲ್ಲಿ ಇದ್ದಿಲ್ಲ, ನಾನು ಆ ಪ್ರಕರಣದಲ್ಲಿ ಇಲ್ವೇ ಇಲ್ಲ, ನಾನು ಅತ್ಯಾಚಾರ ಕೊಲೆನೇ ಮಾಡಿಲ್ಲ ಅಂತೇಳಿ ಅಲಿಬಿ ಹೇಳ್ತಾರೆ. ಆದರೆ ಅಲ್ಲಿಯ ದೆಹಲಿ ಪೊಲೀಸರು ಎಲ್ಲ ಯಾರ್ಯಾರು ಹೇಳ್ತಾರೆ ಅಂದ್ರೆ, ಅಕ್ಷಯ್ ಠಾಕೂರ್ ಹೇಳ್ತಾರೆ ನಾನು ಬಿಹಾರದಲ್ಲಿದ್ದೆ, ನಾನು ಬಿಹಾರಕ್ಕೆ ಹೋಗಿದ್ದೆ, ನಾನು ಆ ಸ್ಥಳದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ. ಇನ್ನು ಇಬ್ರು ಏನಿದ್ದಾರೆ, ವಿನಯ್ ಶರ್ಮಾ ಮತ್ತು ಪವನ್ ಗುಪ್ತಾ ಏನಿದ್ದಾರೆ, ನಾವು ಆರ್ಕೆಸ್ಟ್ರಾವನ್ನು ನೋಡ್ಲಿಕ್ಕೆ ಹೋಗಿದ್ವಿ, ನಾವು ಆ ಪ್ರಕರಣದಲ್ಲಿ ಇಲ್ಲ, ನಾವು ಆ ಕೇಸಲ್ಲಿ ಇಲ್ಲ, ನಾವು ಏನೂ ಮಾಡಿಲ್ಲ, ನಾವು ಅಮಾಯಕರು ಅಂತೇಳಿ ವಿನಯ್ ಶರ್ಮಾ ಮತ್ತು ಪವನ್ ಗುಪ್ತಾ ಅವರು ಹೇಳ್ತಾರೆ. ಆದರೆ ದೆಹಲಿ ಪೊಲೀಸರು ಸಂಪೂರ್ಣವಾದಂತಹ ತನಿಖೆ ಮಾಡಿ, ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಮಾಡಿ, ಅಪರಾಧಿಗಳು ಇವರೇ ಆ ಸ್ಥಳದಲ್ಲಿನೇ ಇದ್ರು ಅನ್ನುವುದಕ್ಕೆ ಸಂಪೂರ್ಣವಾಗಿ ಕಂಡುಹಿಡಿತಾರೆ ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ, ಜ್ಯೋತಿ ಸಿಂಗ್ ಪ್ರಕರಣದಲ್ಲಿ. ಆದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸ್ವತಃ ಪ್ರಭಾವಿಯೇ ಹೇಳ್ತಾರೆ, ಒಬ್ಬ ಪ್ರಭಾವಿಯ ಮಗು ಅಮೆರಿಕಾದಲ್ಲಿ ಇತ್ತು ಅಂತೇಳಿ ಹೇಳ್ತಾರೆ, ಸ್ವತಃ ಹೇಳ್ತಾರೆ. ಆದರೆ ಧರ್ಮಸ್ಥಳ ಮತ್ತು ಮಂಗಳೂರಿನ ಪೊಲೀಸರಾಗಿರ್ಬೋದು, CID ಪೊಲೀಸರಾಗಿರ್ಬೋದು, CBI ಪೊಲೀಸರಾಗಿರ್ಬೋದು, ಮಗು ಅಮೆರಿಕಾದಲ್ಲೇ ಇದ್ರು ಅನ್ನುವಂತಹದ್ದಕ್ಕೆ ಯಾವುದೇ ರೀತಿಯಾದಂತಹ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿ ಎಸ್ಟಾಬ್ಲಿಷ್ ಅನ್ನ ಮಾಡೋದೇ ಇಲ್ಲ. ಯಾಕೆ ಅಂತಂದ್ರೆ ಒನ್ಸ್ ಅಗೇನ್ ನಿಜವಾದ ಅತ್ಯಾಚಾರಿ ಆರೋಪಿಗಳನ್ನ ಕಾಪಾಡೋದಕ್ಕೆ ಇವರು ಎಸ್ಟಾಬ್ಲಿಷ್ ಮಾಡೋದಿಲ್ಲ. ತಾಕತ್ತು ದಮ್ಮಿ ಇದ್ರೆ ಅವರು ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು, ಇವ್ಯಾವನ್ನು ಕೂಡ ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಒನ್ಸ್ ಅಗೇನ್ ನಿಜವಾದ ಅತ್ಯಾಚಾರಿಗಳನ್ನ ಕಾಪಾಡೋದಕ್ಕೆ ಅಂತೇನೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ ನಡೆದ್ರೆ, ನಿರ್ಭಯ ಪ್ರಕರಣದಲ್ಲಿ ನಿಜವಾದ ಅತ್ಯಾಚಾರಿ ಆರೋಪಿಗಳನ್ನ ಕಂಡುಹಿಡಿಯಲಿಕ್ಕೆ ಇನ್ವೆಸ್ಟಿಗೇಷನ್ ನಡೆಯಿತು ಎನ್ನುವಂತಹದ್ದು. ಇನ್ನು ಇದಕ್ಕೆ ಸ್ಫೂರ್ತಿ ಯಾರ್ಯಾರಿದ್ರು ಅನ್ನುವಂತಹದ್ದನ್ನ ನೋಡ್ತಾ ಹೋದ್ರೆ, ಇದರಲ್ಲಿ DCP ಛಾಯಾ ಸಿಂಗ್ ಏನಿದ್ದಾರೆ IPS, ಇವಳಿಗೆ ಕೂಡ ಮಗಳಿರ್ತಾಳೆ, ತನ್ನ ಮಗಳು. ಇವಳು ಕೂಡ ನಿರ್ಭಯನ್ನ ನೋಡ್ದಂಗೆ ಆಗುತ್ತೆ ನನಗೆ, ನಿರ್ಭಯ ವಯಸ್ಸಿನಷ್ಟೇ ನನ್ನ ಮಗಳು ವಯಸ್ಸಿದೆ, ನಾನು ನಿರ್ಭಯ ದೇಹವನ್ನ ನೋಡಿದಾಗ ನನ್ನ ಮಗಳ ದೇಹವನ್ನೇ ನೋಡಿದ ಹಾಗೆ ಆಗುತ್ತೆ ನನಗೆ. ಛಾಯಾ ಸಿಂಗ್ ಅವರಿಗೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಆಗ ಛಾಯಾ ಸಿಂಗ್ ಹೇಳ್ತಾರೆ, ನನ್ನ ಮಗಳು ದಿನ ಕೇಳ್ತಾಳೆ ನನಗೆ, ಅಮ್ಮ ಶಿಕ್ಷೆ ಕೊಡಿಸ್ತೀಯೋ ಇಲ್ವಾ, ಏನಾಯ್ತು ಕೇಸ್, ಅದು ಶಿಕ್ಷೆ ಕೊಡಿಸ್ತೀಯೋ ಇಲ್ವಾ ಅಂತೇಳಿ ಛಾಯಾ ಸಿಂಗ್ ಅವ್ರ ಮಗಳು ದಿನೇ ಕೇಳ್ತಾ ಇರ್ತಾಳೆ. ಅದು ಸ್ಫೂರ್ತಿ ಆಗುತ್ತೆ ಛಾಯಾ ಸಿಂಗ್ ಅವರಿಗೆ, ತನ್ನ ಮಗಳೇ ಸ್ಫೂರ್ತಿ ಆಗ್ತಾಳೆ. ಇನ್ನೊಬ್ರು ಈ ಸ್ಫೂರ್ತಿದಾಯಕ ಯಾರು ಅಂತಂದ್ರೆ, ದೆಹಲಿ ನ್ಯಾಯಾಲಯದ ಜಡ್ಜ್ ಯೋಗೀಶ್ ಖನ್ನಾ ಸಾಹೇಬ್ರು. ಯೋಗೀಶ್ ಖನ್ನಾ ಅಧಿಕಾರಿ ಯಾರಿದ್ದಾರೆ, ಅವರಿಗೆ 53 ವರ್ಷ ವಯಸ್ಸು. ಅವರಿಗೂ ಕೂಡ ಅವರು ಹೇಳ್ತಾರೆ, ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಆ ನಿರ್ಭಯ ವಯಸ್ಸಿನಷ್ಟೇ ನನ್ನ ಮಗಳು ಕೂಡ ಇದ್ದಾಳೆ, ಆಕೆ ಕೂಡ ಲಾ ಪ್ರಾಕ್ಟೀಸ್ ಇದ್ದಾಳೆ, ನನ್ನ ಮಗಳು ಕೂಡ ಇದ್ದಾಳೆ. ದಿನ ಕೇಳ್ತಾರೆ ನನಗೆ, ಜಡ್ಜಿಗೆ ಯೋಗೀಶ್ ಖನ್ನಾ ಅವರಿಗೆ ತಂದೆಗೆ ಮಗಳು ದಿನ ಕೇಳ್ತಾಳೆ, ಅಪ್ಪ ನೀನ್ ಶಿಕ್ಷೆ ಕೊಡ್ತೀಯೋ ಇಲ್ವೋ, ಅಪ್ಪ ನೀನ್ ಶಿಕ್ಷೆ ಕೊಡ್ತೀಯೋ ಇಲ್ವೋ ಅಂತೇಳಿ ದಿನೇ ಮಗಳು ಕೇಳ್ತಾ ಇರ್ತಾಳೆ. ಅದ್ರ ಸಲುವಾಗಿ ಆ ಸ್ಫೂರ್ತಿಯನ್ನ ತಗೊಂಡು, ಅಂದ್ರೆ ತನ್ನ ಮಗಳು ಜಡ್ಜ್ ಯೋಗೀಶ್ ಖನ್ನಾ ಸಾಹೇಬ್ರು ಸ್ಫೂರ್ತಿಯನ್ನ ತಗೊಂಡು ಆ ಎಲ್ಲ ಆರೋಪಿಗಳಿಗೂ ಕೂಡ ಮರಣದಂಡನ ಶಿಕ್ಷೆಯನ್ನ ವಿಧಿಸುತ್ತಾರೆ ಜಡ್ಜ್ ಯೋಗೀಶ್ ಖನ್ನಾ ಸಾಹೇಬ್ರು. ತದನಂತರವಾಗಿ
ಶಿಕ್ಷೆಯನ್ನ ನಾವು ನೋಡ್ತಾ ಹೋದ್ರೆ ಈ 6 ಜನ ಆರೋಪಿಗಳಲ್ಲಿ 5 ಜನರಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಆದ್ರೆ ಅದರಲ್ಲಿ ರಾಮ್ ಸಿಂಗ್ ಎನ್ನುವಂತಹ ವ್ಯಕ್ತಿ ಜೈಲಿನಲ್ಲೇ ಆತ ನೇಣುಗಂಬಕ್ಕೆ ಶರಣಾಗ್ತಾನೆ, ಅಂದ್ರೆ ನೇಣು ಹಾಕೊಳ್ತಾನೆ. ಹಾಗೆಲ್ಲ ಊಹಾಪೋಹಗಳು ಆಗುತ್ತೆ, ಆದ್ರೆ ಅದ್ಯಾವುದು ಕನ್ಸಿಡರ್ ಆಗಲ್ಲ, ಅದು ಮರಣದಂಡನೆ ಅಂತಾನೆ ಬರುತ್ತೆ. ಇನ್ನು ಉಳಿದಂತೆ ಪವನ್ ಗುಪ್ತಾ ಆಗಿರ್ಬೋದು, ಮುಖೇಶ್ ಆಗಿರ್ಬೋದು, ಅಕ್ಷಯ್ ಠಾಕೂರ್ ಆಗಿರ್ಬೋದು, ವಿನಯ್ ಶರ್ಮಾ, ಈ ಎಲ್ರಿಗೂ ಕೂಡ ಮರಣದಂಡನೆ ಶಿಕ್ಷೆ ಆಗುತ್ತೆ. ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇವರ ಫ್ಯಾಮಿಲಿ ಏನ್ ಮಾಡುತ್ತೆ, ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ, ಅಲ್ಲಿ ಕೂಡ ಗಲ್ಲು ಶಿಕ್ಷೆ ಆಗುತ್ತೆ. ತದನಂತರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಕೂಡ ಗಲ್ಲು ಶಿಕ್ಷೆ ಆಗುತ್ತೆ. ತದನಂತರವಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಆಗಿ ಇದ್ದಂತ ರಾಷ್ಟ್ರಪತಿ ಯಾರು ಅಂತಂದ್ರೆ ರಮಾನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಅವರಿದ್ರು. ರಾಷ್ಟ್ರಪತಿ ಅವರಿಗೆ ಕ್ಷಮಾದಾನ ಅರ್ಜಿಯನ್ನು ಕೂಡ ಹಾಕ್ತಾರೆ, ಅದು ಕೂಡ ಆಗಲ್ಲ. ತದನಂತರವಾಗಿ ಇಬ್ಬರು ಅದರಲ್ಲಿ ಬ್ರಾಹ್ಮಣರು ಇರ್ತಾರೆ, ಅಲ್ಲಿ ಒಂದು ಡ್ರಾಮಾ ನಡೆಯುತ್ತೆ. ಈ ಇಬ್ಬರು ಏನಿದ್ದಾರೆ ಇವರು ಬ್ರಾಹ್ಮಣರು, ನೀವು ಏನಾದ್ರೂ ಶಿಕ್ಷೆ ಕೊಟ್ರೆ ಯಾವುದು ಬ್ರಾಹ್ಮಣ ಹತ್ಯಾ ದೋಷ ನಿಮಗೆ ಆಗುತ್ತೆ ಅಂತೇಳಿ ಅವ್ರನ್ನ ಮನವೊಲಿಸಿಕ್ಕೆ ಪುರೋಹಿತರನ್ನ ಕರ್ಕೊಂಡು ಅವರು ಒಂದಿಷ್ಟು ಡ್ರಾಮಾವನ್ನ ಮಾಡ್ತಾರೆ. ಆದ್ರೆ ರಮಾನಾಥ್ ಕೋವಿಂದ್ ರಾಷ್ಟ್ರಪತಿ ಅವರು ದೃಢ ನಿರ್ಧಾರ ಕೈ ತೆಗೆದುಕೊಳ್ತಾರೆ. ಅವರೆಲ್ಲರೂ ಕೂಡ ಮರಣದಂಡನೆಯನ್ನ ಶಿಕ್ಷೆಯನ್ನ ವಿಧಿಸ್ತಾರೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಅತ್ಯಾಚಾರಿ ಮತ್ತು ಕೊಲೆಗಡಕರಿಗೆ ನಾವು ಯಾವುದೇ ರೀತಿಯಿಂದ ನಾವು ಸಪೋರ್ಟ್ ಮಾಡಲ್ಲ ಅಂತೇಳಿ ದೃಢ ನಿರ್ಣಯ ತೆಗೆದುಕೊಂಡು ರಮಾನಾಥ್ ಕೋವಿಂದ್ ಅವರು ಆ ಮರಣದಂಡನೆ ಶಿಕ್ಷೆನೇ ಫೈನಲ್, ನಾನು ಇದರಲ್ಲಿ ಯಾವುದೇ ಅರ್ಜಿಯನ್ನ ಸ್ವೀಕರಿಸಲ್ಲ ಅಂತೇಳಿ ಹೇಳ್ತಾರೆ ಎನ್ನುವಂತಹದ್ದು. ಆದರೆ ಈ ಧರ್ಮಸ್ಥಳದ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿ ಶಿಕ್ಷೆಗೆ ಕೊಡಿಸ್ರಿ, ಇವರು ಅತ್ಯಾಚಾರಿಗಳಿಗೆ ಕೊಲೆಗಡಕರಿಗೆ ಶಿಕ್ಷೆ ಕೊಡಿಸ್ರಿ ಅಂತಂದ್ರೆ ಧರ್ಮವನ್ನ ತರ್ತಕ್ಕಂಥದ್ದು, ಯಾವುದು ದೇವರನ್ನ ಅಡ್ಡ ತರ್ತಕ್ಕಂಥದ್ದು, ಕುತಂತ್ರ ಮಾಡ್ತಕ್ಕಂಥದ್ದು, ಈ ಮಾಧ್ಯಮಗಳನ್ನ ಸೋಲ್ಡ್ ಔಟ್ ಮಾಡ್ತಕ್ಕಂಥದ್ದು. ಕನ್ನಡದ ರಿಪಬ್ಲಿಕ್ ಕನ್ನಡದ ಯಾರು ಇವರು ಅರ್ನಬ್ ಗೋಸ್ವಾಮೀಜಿ ಅವರು ಏನಿದ್ದಾರೆ, ನೀವು ನಿರ್ಭಯ ಪ್ರಕರಣದಲ್ಲಿ ಅತ್ಯಾಚಾರಿಗಳ ವಿರುದ್ಧ ನಿಂತು ಹೋರಾಡಿ ನ್ಯಾಯವನ್ನ ಕೊಡಿಸ್ತಕ್ಕಂತಹ ಅದರಲ್ಲಿ ಒಂದು ಪಾಲುದಾರರಾಗಿರ್ತಕ್ಕಂತಹ ಅರ್ನಬ್ ಗೋಸ್ವಾಮೀಜಿ ನ್ಯಾಷನಲ್ ಲೆವೆಲ್ का ಮತ್ತು ಲೋಕಲ್ ಲೆವೆಲ್ का अलग होता है क्या ಸ್ವಾಮೀಜಿ? ಅಂದ್ರೆ ಆ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಗುತ್ತಾ? ಆ ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ತಂತವ್ರು ಧರ್ಮಸ್ಥಳ ಪ್ರಕರಣದಲ್ಲಿ ಸೋಲ್ಡ್ ಔಟ್ ಆಗಿರೋದು ಯಾಕೆ? ನಿಮ್ಮದೇ ಕನ್ನಡ ಅಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಫೇಕ್ ನ್ಯೂಸ್ ಗಳನ್ನ ಹಾಕ್ತಾ ಇದ್ದಾರೆ, ಫೇಕ್ ನ್ಯೂಸ್ ಗಳನ್ನ, ಫೇಕ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ದಿನ. ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಸೋಲ್ಡ್ ಔಟ್ ಆಗಿದ್ದೀರಾ, ಎಲ್ಲ ಮಾರ್ಕೊಂಡಿದ್ದೀರಾ ಎನ್ನುವಂತಹದ್ದು ಸ್ಪಷ್ಟವಾಗಿ ಕಣ್ಣೆದುರಿಗೆ ಕಾಣ್ತಾ ಇದೆ. ಇದರಲ್ಲಿ ದೇವಸ್ಥಾನವನ್ನ ಅಡ್ಡ ತಂದು ಈ ಒಂದು ಡ್ರಾಮಾಗಳನ್ನ ಆಡಿದ್ರೆ ಯಾವುದು ಕೂಡ ನಡೆಯಲ್ಲ ಎನ್ನುವಂತಹದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ನಂತರವಾಗಿ ಇನ್ನೊಬ್ಬ ರಾಜು ಏನಿದ್ದಾನೆ, ಇವನಿಗೆ ಮೈನರ್ ಆಗಿದ್ದ, ಬಾಲಕ ಆಗಿದ್ದ ಎನ್ನುವಂತಹ ಕಾರಣಕ್ಕೆ ಈತನಿಗೆ 3 ವರ್ಷ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಂದ್ರೆ ಜುನೈಲ್ ಬೋರ್ಡ್ ನಲ್ಲಿ ಇಟ್ಟು 3 ವರ್ಷ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಮತ್ತು ಆತನಿಗೆ ಬೇರೆ ಬೇರೆ ಎಲ್ಲಾ ತರನಾದಂತಹ ಟ್ರೈನಿಂಗ್ ಗಳನ್ನ ಕೂಡ ಕೊಡಲಾಗುತ್ತೆ. ಟ್ರೈನಿಂಗ್ ಗಳನ್ನ ಕೊಟ್ಟು ಆತನನ್ನ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಅಲ್ಲಿಯ ಅಧಿಕಾರಿಗಳು ಒಂದು ತಪ್ಪನ್ನ ಮಾಡ್ತಾರೆ. ಯಾಕಂದ್ರೆ ಅವನ ಗುರುತನ್ನ ಹಿಡಿಲಿಕ್ಕೆ ಯಾರು ಕೂಡ ಬಿಡೋದಿಲ್ಲ. ಅವನು ಒಬ್ಬ ಮುಸ್ಲಿಂ ಸಮುದಾಯದವನಾಗಿದ್ದ. ಆದ್ರೂ ಕೂಡ ದೆಹಲಿಯಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಯಾವುದೇ ಜಗಳ ಆಗ್ಲಿಲ್ಲ, ಇನ್ನೊಂದು ಆಗ್ಲಿಲ್ಲ. ಇಲ್ಲಿ ಎಲ್ಲಾ ಜನಾಂಗದವರು ಸೇರಿ ಅತ್ಯಾಚಾರ ಕೊಲೆಯನ್ನು ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಭಾವೈಕ್ಯತೆಯಿಂದ ಯಾವ ಜಾತಿ ಧರ್ಮ ಎಲ್ಲದನ್ನೂ ಬಿಟ್ಟು ಎಲ್ಲರೂ ಕೂಡ ಹೋರಾಟ ಮಾಡಿದ್ರು, ಶಿಕ್ಷೆ ಆಗ್ಲಿ ಅಂತೇಳಿ ಎಲ್ರಿಗೂ ಕೂಡ ಶಿಕ್ಷೆ ಕೊಡಿಸಿದ್ರು. ಆದರೆ ರಾಜು ಎಂತಕ್ಕಂಥ ವ್ಯಕ್ತಿ ಈತ ಮೈನರ್ ಆಗಿದ್ದ ಅನ್ನುವಂತ ಕಾರಣಕ್ಕೆ 3 ವರ್ಷ ಶಿಕ್ಷೆಯನ್ನು ಕೊಡ್ತಾರೆ, ಟ್ರೈನಿಂಗ್ ಕೊಟ್ಟು ಆತನ ಬಿಡುಗಡೆ ಮಾಡ್ತಾರೆ. ಆದ್ರೆ ಆತನನ್ನ ಗುರುತು ಹಿಡಿಲಿಕ್ಕೆ ಅಲ್ಲಿ ಯಾರು ಕೂಡ ಬಿಡೋದಿಲ್ಲ ಅಧಿಕಾರಿಗಳು. ಈ ಒಂದು ತಪ್ಪನ್ನ ಮಾಡ್ತಾರೆ. ಆದ್ರೆ ಆ ರಾಜು ಎಂತಕ್ಕಂತಹ ವ್ಯಕ್ತಿ ಎಲ್ಲಿದ್ದಾನೆ, ಈಗ ಏನ್ ಮಾಡ್ತಾ ಇದ್ದಾನೆ, ಅವನ ಗುರುತು ಎಲ್ಲಿದೆ ಅಂತೇಳಿ ನಮ್ಮ ಸೌಜನ್ಯ ಹಿರಿಯ ಹೋರಾಟಗಾರರಿಗೆ ಗೊತ್ತು. ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕ ತಕ್ಷಣನೇ ನಮ್ಮ ಹಿರಿಯ ಹೋರಾಟಗಾರರಾದ ಗಿರೀಶ್ ಮಠಣ್ಣ ಅವರು ಆತನ ಒಂದು ಸುಳಿವನ್ನ ಕೊಡ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾರೆ ಎನ್ನುವಂತಹದ್ದು. ಕೊನೆಯದಾಗಿ ಉಪಸಂಹಾರ, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಈ ನಿರ್ಭಯ ಜ್ಯೋತಿ ಸಿಂಗ್ ಪ್ರಕರಣದಲ್ಲಿ ಕೊನೆ ಉಸಿರಿ ಎಳಿಬೇಕಾದಂತಹ ಸಂದರ್ಭದಲ್ಲಿ, ಜೀವನ್ ಮರಣದ ನಡುವೆ ಇರ್ತಕ್ಕಂತಹ ಸಂದರ್ಭದಲ್ಲಿ ತಾಯಿ ಆಶಾದೇವಿಗೆ ಹೇಳ್ತಾಳೆ, ನಿರ್ಭಯ ತಾಯಿ ಆಶಾದೇವಿಗೆ ಹೇಳ್ತಾಳೆ, ಏನು ಹೇಳ್ತಾರೆ ಅಂತಂದ್ರೆ,
ಮಾ ಕಿಸಿ ಕೋ ಮತ್ ಛೋಡ್ನಾ, ಐ ವಾಂಟ್ ಟು ಲೀವ್ ಅಂದ್ರೆ ನನಗಿನ್ನೂ ಬದುಕು ಆಸೆ ಇದೆ, ಆದ್ರೆ ನಾನಿನ್ನು ಬದುಕಲ್ಲ, ನಾನ್ ಸಾಯ್ತೀನಿ. ನನಗಿನ್ನೂ ಬದುಕು ಆಸೆ ಇದೆ, ಆದ್ರೆ ನಾನು ಉಳಿಯಲ್ಲ, ನನಗದು ಗೊತ್ತು. ಮಾ ಕಿಸುಕೋ ಮಚ್ಚೋಡ್ನ, ಅಮ್ಮ ಯಾರನ್ನು ಕೂಡ ಬಿಡಬೇಡ, ಈ ರೀತಿಯ ಸ್ಥಿತಿಗೆ ತಂದಂತಹ ಯಾರ ಒಬ್ಬರನ್ನು ಕೂಡ ಬಿಡಬೇಡ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಕೊಡಿಸು ಅಂತೇಳಿ ತಾಯಿ ಆಶಾದೇವಿಗೆ ಹೇಳ್ತಾಳೆ. ಆದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಆ ಭಾಗ್ಯ ಸೌಜನ್ಯಗಳಿಗೆ ಸಿಗಲೇ ಇಲ್ಲ. ಯಾಕಂತಂದ್ರೆ ಕಿಡ್ನಾಪ್ ಮಾಡಿ ಬೇರೆ ಹತ್ರ ವಸ್ತು ಹೋದಾಗ ಆಕೆ ಸಾಯೋದಕ್ಕಿಂತ ಮುಂಚೆ, ಕೊನೆಯುಸಿರು ಎಳೆಯೋದಕ್ಕಿಂತ ಮುಂಚೆ ತನ್ನ ತಾಯಿಯನ್ನ, ತಂದೆಯನ್ನ ಅಥವಾ ಕುಟುಂಬದವರನ್ನ ನೋಡ್ತಕ್ಕಂತಹ ಒಂದು ಭಾಗ್ಯ ಆ ಸೌಜನ್ಯಳಿಗೆ ಸಿಗಲೇ ಇಲ್ಲ. ಆದ್ರೂ ಕೂಡ ಆಕೆ ನರಳಿ ಏನು ಸತ್ತಿರ್ತಾಳೆ, ಆ ನರಳಿ ಸಾಯಬೇಕಾದಂತಹ ಕೊನೆ ಗಳಿಗೆಯಲ್ಲಿ ಒಂದು ಮಾತನ್ನ ಹೇಳೇ ಸತ್ತಿದ್ದಾಳೆ. ಅದು ಏನ್ ಹೇಳಿದಾಳೆ ಅಂತಂದ್ರೆ, ಅತ್ಯಾಚಾರಿಗಳಿಗೆ ನಿಮ್ಮನ್ನ ಯಾರನ್ನೂ ಕೂಡ ಬಿಡೋದಿಲ್ಲ, ನಿಮ್ಮನ್ನ ಸರ್ವನಾಶ ಮಾಡೇ ಮಾಡ್ತೀನಿ ಅನ್ನುವಂತಹದ್ದನ್ನ ಸೌಜನ್ಯ ಹೇಳೇ ಸತ್ತಿದ್ದಾಳೆ. ಹಾಗಾಗಿನೇ ಇಷ್ಟು ಹೋರಾಟ ಎದ್ದು ನಿಂತಿರ್ತಕ್ಕಂಥದ್ದು. ಎಲ್ಲ ಮಾಧ್ಯಮಗಳು ಕೂಡ ಸೋಲ್ಡ್ ಔಟ್ ಆದ್ರೂ, ಎಲ್ಲ ರಾಜಕಾರಣಿಗಳು ಕೂಡ ಮಾರ್ಕೊಂಡ್ರು, ಎಲ್ಲರೂ ಸೋಲ್ಡ್ ಔಟ್ ಆದ್ರೂ, ಇಡೀ ಒಂದು ಗುಂಪೆ ತಂಡನೆ ಅವರ ಹೋರಾಟಗಾರರ ವಿರುದ್ಧ ನಿಂತುಕೊಂಡ್ರು ಇಷ್ಟು ಧರ್ಮಸ್ಥಳದ ಸೌಜನ್ಯ ಹೋರಾಟ ಎದ್ದು ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ಸೌಜನ್ಯ ಹೇಳಿದಂತಹ ಮಾತು. ಇವತ್ತು ಮಾಧ್ಯಮಗಳು ಮಾರ್ಕೊಂಡಿರಬಹುದು, ಆದ್ರೆ ದೈವಿ ಸ್ವರೂಪಿಯಂತೆ, ದೈವಿ ಶಕ್ತಿಯಂತೆ, ದೈವಿ ಸ್ವರೂಪಿಯಂತೆ ಇವತ್ತು ಜನಸ್ವರೂಪಿಯಾಗಿ ಇವತ್ತು ಯೂಟ್ಯೂಬ್ ಮಾಧ್ಯಮಗಳು ಎದ್ದು ನಿಂತಿವೆ. ಯಾರ್ಯಾರು ಅತ್ಯಾಚಾರಿ ಕೊಲೆಗಡಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಣ್ಣವನ್ನ ಬಯಲು ಮಾಡತಕ್ಕಂತಹ ಕೆಲಸವನ್ನ ಜನಸ್ವರೂಪಿಯಾಗಿ ಮಾಡ್ತಾ ಇದ್ದಾರೆ. ದೈವಿ ಶಕ್ತಿಯಾಗಿ ಯೂಟ್ಯೂಬ್ ಮಾಧ್ಯಮಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನೀವು ಅತ್ಯಾಚಾರ ಮತ್ತು ಕೊಲೆಗಡುಪರ ಪರವಾಗಿ ಇರತಕ್ಕಂತಹ ಮಾಧ್ಯಮಗಳು ಒಂದು ಬೋರ್ಡ್ಗಳನ್ನ ಹಾಕೊಳ್ಳಿ, ನಾವು ಅತ್ಯಾಚಾರಿಗಳ ಪರ, ನಾವು ಕೊಲೆಗಡುಪರ ಪರ ಅಂತೇಳಿ ಒಂದೊಂದು ಬೋರ್ಡ್ಗಳನ್ನ ಹಾಕೊಳ್ಳಿ. ನಿಮಗೆ ತಾಕತ್ತು ದಮ್ಮಿದ್ರೆ ನನ್ನನ್ನೇ ಡಿಬೇಟ್ ಅಲ್ಲಿ ಕರೀರಿ, ಆರೋಪಿಗಳು ಯಾರು ಅಂತೇಳಿ ನಾನು ಬಹಿರಂಗವನ್ನ ಪಡಿಸ್ತೇನೆ. ನಾನು ಅಷ್ಟೇ ಅಲ್ಲ, ಸೌಜನ್ಯ ಹೋರಾಟಗಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಆರೋಪಿಗಳು ಇವರೇ ಅಂತೇಳಿ ನಾವು ಬಹಿರಂಗ ಪಡಿಸ್ತೀವಿ. ಅದನ್ನ ಪಬ್ಲಿಷ್ ಮಾಡತಕ್ಕಂತಹ ತಾಕತ್ತು ನಿಮಗಿದೆನಾ? ಯಾರು ಮಗು ಅಮೆರಿಕದಲ್ಲಿತ್ತು ಅಂತ ಹೇಳ್ತಿರಲ್ಲ, ಆ ದಾಖಲೆಗಳನ್ನ ನೈಜತೆಗಳನ್ನ ಕೋರ್ಟಿಗೆ ಕೊಟ್ಟುಬಿಟ್ಟು ಮಗು ಅಮೆರಿಕಾದಲ್ಲಿ ಇತ್ತು ಅನ್ನುವಂತಹ ಸಾಕ್ಷಿಗಳನ್ನ ತೋರಿಸ್ತಕ್ಕಂತಹ ದಮ್ಮು ತಾಕತ್ತು ನಿಮಗಿದೆನಾ? ಸೇಮ್ ಆನ್ ಆಗ್ಬೇಕು ನಿಮ್ಗೆಲ್ಲ ಮಾಧ್ಯಮಗಳಿಗೆ. ತಾವು ಅಲ್ಲಿ ದೆಹಲಿಯಲ್ಲಿ ಸೌಜನ್ಯ ಅಂತ ಹೆಣ್ಣು ಮಗಳು ಅಲ್ಲ, ನಿರ್ಭಯ ಅಂತಕ್ಕಂಥ ಹೆಣ್ಣು ಮಗಳು ನಮ್ಮ ಮನೆಯಲ್ಲಿ ಇದ್ಲು ಅಂತ ಹೇಳಿ ಅವತ್ತು ನಿರ್ಭಯ ಇದೆ ಇಂಡಿಯಾದ ಮಗಳು ಅಂತ ಹೇಳಿ ಕರೆದ್ರು. ಆದ್ರೆ ಸೌಜನ್ಯ ಪ್ರಕರಣದಲ್ಲಿ IPS ಅಧಿಕಾರಿಗಳಾಗಿರ್ಬೋದು, ನೆಗ್ಲೆಕ್ಟ್ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಧರ್ಮಸ್ಥಳ ಬೆಳ್ತಂಗಡಿ ಮತ್ತು ಮಂಗಳೂರು ಪೊಲೀಸ್ ಆಗಿರ್ಬೋದು, CID CBI ಅಧಿಕಾರಿಗಳಾಗಿರ್ಬೋದು ಮತ್ತು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಜಡ್ಜ್ಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಸೌಜನ್ಯಳಂತಹ ಹೆಣ್ಣು ಮಗಳು ನನ್ನ ಮನೆಯಲ್ಲೂ ಕೂಡ ಇದ್ದಾಳೆ ಅಂತ ಯಾರಿಗೂ ಕೂಡ ಅನಿಸ್ಲೇ ಇಲ್ಲ. ಹಾಗಾಗಿ ಇವತ್ತು ಸೌಜನ್ಯ ಹೇಳೇ ಸತ್ತಿದ್ದಾಳೆ. ಎಲ್ಲರನ್ನು ಅತ್ಯಾಚಾರಿಗಳು ಯಾರಿದ್ದೀರಿ ನಿಮ್ಮನ್ನ ಸರ್ವನಾಶ ಮಾಡೇ ಆಗಿರ್ಬೋದು, ಮಾಧ್ಯಮದವರು, ರಾಜಕಾರಣಿಗಳು ಎಲ್ಲರೂ ಕೂಡ ಬಣ್ಣ ಬಯಲಾಗ್ತಾ ಇದೆ. ಇನ್ನೊಂದು ಮುಖ ಎಲ್ಲರದು ಕೂಡ ಬಯಲಾಗ್ತಾ ಇದೆ. ಸೌಜನ್ಯಗಳಿಗೆ ಮತ್ತು ಅಲ್ಲಿ ನೊಂದಂತಹ ಏನು ಕಾರ್ಣಿಕದ ಬುರುಡೆಗಳು ಇರ್ಬೋದು, ಯಾವುದೇ ಇರ್ಬೋದು, ಎಲ್ರಿಗೂ ಕೂಡ 100ಕ್ಕೆ 100 ನ್ಯಾಯ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ಒಂದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನೀವು ಸಬ್ಸ್ಕ್ರೈಬರ್ ಆಗೋದ್ ಬೇಕಾಗಿಲ್ಲ. ಆದ್ರೆ ಈ ವಿಷಯವನ್ನ ಎಲ್ರಿಗೂ ಕೂಡ ತಲುಪಿಸ್ತಕ್ಕಂತಹ ಕೆಲಸ ಮಾಡಿ. ಇವತ್ತು ಆಂಜನೇಯನ ವಾರ, ಇವತ್ತು ಶನಿವಾರ. ಅದಕ್ಕಾಗಿ ಇವತ್ತು ಸೌಜನ್ಯಗಳಿಗೆ ಮತ್ತು ನೊಂದಂತಹ ಕುಟುಂಬಗಳಿಗೆ, ನೊಂದಂತಹ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗಬೇಕು, ಒಂದು ಧೈರ್ಯ ಸಿಗಬೇಕು ಮತ್ತು ಅವರಿಗೆಲ್ಲರಿಗೂ ಕೂಡ ಒಂದು ಮುಕ್ತಿ ಸಿಗಬೇಕು ಮತ್ತು ಒಂದು ಬಲ ಸಿಗಬೇಕು ಅಂತಂದು ಹೇಳಿ ನಾವು ಆಂಜನೇಯನಲ್ಲಿ ಪ್ರಾರ್ಥಿಸುತ್ತಾ, ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ ಎನ್ನುವಂತಹ ಮಾತನ್ನು ಹೇಳ್ತಾ, ಅತ್ಯಾಚಾರ ಮುಕ್ತ ಕರ್ನಾಟಕ, ಅತ್ಯಾಚಾರ ಮುಕ್ತ ಭಾರತ, ಅತ್ಯಾಚಾರ ಮುಕ್ತ ವಿಶ್ವ. ಜೈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿರಲ್ಲ, ನಿಮಗೆ ಏನು ಅನಿಸುತ್ತೆ ಹೇಳಿ. ಕಾಮೆಂಟ್ ಬಾಕ್ಸ್ ಖಾಲಿದೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿರ್ಭಯ ಕೇಸಲ್ಲಿ ನ್ಯಾಯ ಸಿಕ್ಕಿದೆ, ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ
ಬೇರೆಯೇ ಇತ್ತು, ಇಲ್ಲಿ ಬೇರೆಯೇ ಇದೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬಡ ಜನರು, ಅವರಿಗೆ ಯಾರೂ ಇಲ್ಲ, ಹಿಂದೂ ಮುಂದೆ ದುಡ್ಡು ಅದೇನಿಲ್ಲ. ಇಲ್ಲಿ ಪ್ರಭಾವ ವ್ಯಕ್ತಿಗಳಿದ್ದಾರೆ. ನಮ್ಮ ಹಿಂದೂ ದೇವಾಲಯವನ್ನು ಲೂಟಿ ಮಾಡಿ, ಅದರಲ್ಲಿ ಬರ್ತಕ್ಕಂಥ ದುಡ್ಡನ್ನು ಲೂಟಿ ಮಾಡಿ ಎಲ್ಲ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಕೇಸನ್ನು ಮುಚ್ಚಾಕ್ತಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಸೌಜನ್ಯ ದೇವಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ.